ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸಲಿ ಅಲ್ವಾ. ಅದೃಷ್ಟ ದೇವತೆ ಭಾಗ 13. ಹೌದಾ, ನಾನು ನೋಡಿಲ್ಲ ಎಂದು ತನ್ನ ಬ್ಯಾಗ್ ತೆಗೆದು ಫೋನ್ ನೋಡಿದ್ಲು. ಎಷ್ಟೊಂದು ಮಿಸ್ ಕಾಲ್ ಬಿದ್ದಿದ್ವು. ಅಯ್ಯೋ, ನಾನು ನನ್ನದೇ ಚಿಂತೆಯಲ್ಲಿ ನೋಡಿಲ್ಲ. ಜಗನ್, ಸಾರಿ, ಯಾಕೆ ಫೋನ್ ಮಾಡಿದ್ದು ಎಂದು ತಲೆ ಎತ್ತಿ ಅವನ ನೋಡಿದಾಗ ಅವಳ ಕಣ್ಣುಗಳ ನೋಡಿದ. ಅತ್ತು ಅತ್ತು ಊದಿಬಿಟ್ಟಿದ್ವು. ಯಾಕೆ ಅಷ್ಟೊಂದು ಹತ್ತಿದೆಯಾ, ಏನಾಯಿತು ಎಂದು ಕೇಳಿದ ತುಸು ಮೃದುವಾಗಿ. ಏನಿಲ್ಲ, ಕೆಲಸದವರ ಕಷ್ಟ ನಿಮ್ಗೆ ಯಾಕೆ, ಹೋಗಿ ಮನೆಗೆ ಬಡ್ಡಿ ವಸೂಲಿ ಮಾಡಬೇಕೋ ಮಾಡಿ ಎಂದು ಮುಂದೆ ಹೊರಟವಳ ಕೈ ಹಿಡಿದು, ನಾನು ಬೈದಿದ್ದು ಬೇಜಾರಾಯ್ತಾ ಎಂದು ಕೇಳಿದಾಗ ಅವನ ಎದೆ ಮೇಲೆ ತಲೆ ಇಟ್ಟು, ಜೀವನನೇ ಬೇಜಾರಾಗದ ಎಂದು ತೊಡಗಿದ್ಲು ಸಮೃದ್ಧಿ. ಸಮೃದ್ಧಿ, ಏನಾಯ್ತು, ಯಾಕೆ ಅಳ್ತಿದ್ಯಾ, ಯಾರಾದರೂ ಏನಾದರೂ ಹೇಳಿದ್ರಾ ಎಂದು ಗಾಬರಿಯಿಂದ ಕೇಳಿದ ಜಗನ್. ಅವನ ಮಾತಿಗೆ ಉತ್ತರ ಕೊಡದೆ ಬಿಕ್ಕುತ್ತಲೇ ಇದ್ದಳು ಸಮೃದ್ಧಿ. ಅವಳ ಅಳು ನೋಡಿ ಕ್ಷಣ ಅವನಿಗೂ ಬೇಸರವಾಯಿತು. ಆದರೆ ಅವಳ ಸಮಾಧಾನ ಮಾಡಲು ನೋಡುತ್ತಾ, ಅರ್ಧ ಏನಾಯ್ತೆ ಎಂದು ಮತ್ತೆ ಕೇಳಿದ. ಅವಳ ಕೈ ಅವನ ಭುಜ ಹಿಡಿದಿದ್ರೆ ಅವನ ಕೈ ಅವಳ ಹೆಗಲ ಬಳಸಿತ್ತು. ಆಗಲೂ ಅವಳಿಂದ ಪ್ರತಿಕ್ರಿಯೆ ಇಲ್ಲ. ಅವಳ ಅಳು ಹೆಚ್ಚಾಯಿತೇ ವಿನಃ ಕಡಿಮೆ ಆಗಲಿಲ್ಲ. ಏನು ಮಾಡಬೇಕು ತಿಳಿಯಲಿಲ್ಲ ಅವನಿಗೆ. ಓ ಅರ್ಧ, ನೀನು ಹಿಂಗೆ ಅಳ್ತಾ ಇದ್ರೆ ನಂದು ಹೊಸ ಶರ್ಟು ಹೋಗಿ ಹಳೆಯದಾಗ್ಬಿಡುತ್ತೆ. ನಮ್ಮಮ್ಮ ಸೀತಮ್ಮ ಪೊರ್ಗೆ ತಗೊಂಡು ಬಾರಿಸ್ತಾಳೆ ಎಂದು ತಮಾಷೆ ಮಾಡಿದ. ಈಗ ವಾಸ್ತವದ ಅರಿವು ಮೂಡಿ ಅವನಿಂದ ದೂರ ಸರಿದು ಕಣ್ಣೊರೆಸಿಕೊಂಡು, ಅದು ಸಾರಿ ಎಂದು ಮೆಲ್ಲಗೆ ಹೇಳಿದ್ಲು. ಅವಳು ಅತ್ತಾಗ ಅವನಿಗೆ ನೋವಾಗಿತ್ತು. ಅವಳ ಮೂಗಿನ ತುದಿ ಕೆಂಪಗಾಗಿತ್ತು. ಅದನ್ನು ನೋಡಿ ಅವನಿಗೆ ನಗು ಬಂದಿತ್ತು. ಅವಳನ್ನು ಕಾಡುವ ಸಲುವಾಗಿ, ಅಲ್ವೇ ಅರ್ಧ, ನೀನು ನನಗೆ ಸ್ಕಾರ್ಪ್ ಕೊಡಿಸುವ ಬದಲು ನೀನೇ ಒಂದು ಕರ್ಚಿಪ್ ತಗೊಂಡಿದ್ರೆ ಆಗ್ತಿತ್ತಪ್ಪ. ಹೀಗೆ ನನ್ನ ಶರ್ಟ್ ತೊಯಿಸುವ ಕೆಲಸ ತಪ್ತಿತ್ತು ಎಂದು ಹಾಸ್ಯ ಹೇಳಿದಾಗ ನಗುವ ಮನಸ್ಥಿತಿ ಇರಲಿಲ್ಲ ಅವಳಿಗೆ. ಸುಮ್ಮನೆ ತಲೆ ತಗ್ಗಿಸಿ, ನಾನು ಹೂ ಕಟ್ಟೋದಕ್ಕೆ ಹೋಗ್ತೀನಿ, ಟೈಮ್ ಆಗುತ್ತೆ ಎಂದು ಹೇಳಿ ಅಜ್ಜೆ ಅಂಗಡಿಯ ಕಡೆಗೆ ಬಂದು ಇವನನ್ನು ಒಂದು ಮಾಡಲೆಂದೇ ಕಾಯುವ ಅವರು ಸುಮ್ಮನಿದ್ದಾರೆಯೇ. ಅದು ಸಮೃದ್ಧಿಯೇ, ಇವತ್ತು ಇಷ್ಟು ಹೂ ಮೊದಲು ದೇವರಿಗೆ ಕೊಟ್ಬಾರಮ್ಮ, ಸಂಜೆ ಪೂಜೆ ಆಗ್ತಾ ಇರುತ್ತೆ. ಹೇಗಿದ್ರೂ ಬಾಬು ಸಹ ಬಂದಿದ್ದಾನಲ್ವಾ ಎಂದು ಖುಷಿಯಿಂದ ಹೇಳಿದಾಗ ಮತ್ತೆ ಬೇರೆ ದಾರಿ ಕಾಣದೆ ತಲೆ ಆಡಿಸಿ ನಡೆದಳು. ಅವಳ ಹಿಂದೆ ಜಗನ್. ನೋಡೋದಕ್ಕೆ ಒಂಥರ ಖುಷಿ ಅಲ್ವರಿ, ನಮ್ಮ ಬಾಬು ಇವಳ ಜೊತೆ ಮದುವೆ ಆಗಿಬಿಟ್ರೆ ಸಾಕು ಎಂದು ಹೇಳಿದ್ದೆ. ದೇವಸ್ಥಾನದ ಗಂಟೆಗಳು ಸದ್ದು ಮಾಡಿದ್ವು. ಅಬ್ಬಾ, ನೋಡು ಹೇಗೆ ದೇವಸ್ಥಾನದ ಗಂಟೆ ಸಹ ಬಡ್ಕೊಳ್ತಿದೆ. ದೇವರ ದಯೆಯಿಂದ ಇವಳು ನಮ್ಮ ಬಾಬು ಹೆಂಡತಿ ಆದರೆ ಸಾಕು ಎಂದು ನಕ್ಕರು ತಾತ. ಇತ್ತ ಅವಳು ಸುಮ್ಮನೆ ಮೆಟ್ಟಿಲು ಹತ್ತಿ ಸಾಗುತ್ತಿದ್ರೆ ಅವ ಅವಳನ್ನು ನಗಿಸುವ ಸಲುವಾಗಿ ಏನು ಮಾಡಬೇಕೆಂದು ತೋಚದೆ ಅವಳ ಹಿಂದೆ ಸಾಗುತ್ತಿದ್ದ. ಅರ್ಧ, ಹುಡುಗನ ಹೆಸರೇನು, ಏನು ಕೆಲಸ ಎಂದು ಕೇಳಿದ ಅವಳ ಹಿಂದೆ ಬರುತ್ತಾ. ಅವನ ಮಾತು ಕೇಳಿ ಕ್ಷಣ ನಿಂತಳು. ಹೆಸರೇ ತಿಳಿದಿಲ್ಲವಲ್ಲ ಅವಳಿಗೆ. ಮತ್ತೆ ಮುಂದೆ ಸಾಗಿದ್ದಳ ನೋಡಿ ಆ ಟಾಪಿಕ್ ಅಲ್ಲೇ ಬಿಟ್ಟು ಅವಳ ಹಿಂದೆ ಬಂದವ, ಅರ್ಧ ಏನು ಗೊತ್ತಾ ಎಂದು ರಾಗ ತೆಗೆದ ನಗುತ್ತ ಅವನ ಒಮ್ಮೆ ನೋಡಿ ಮುಂದೆ ನಡೆದ್ಲು. ನಿನ್ನ ಮೇಲಿನ ಕೋಪಕ್ಕೆ ಎಂದು ಅವಳ ಹಿಂದೆ ಬರುತ್ತಾ, ನೀನು ಕೊಟ್ಟ ಸ್ಕಾರ್ಪ್ನಾ ಎಂದು ಹೇಳಿದೆ. ಅವನನ್ನು ದಿಟ್ಟಿಸಿ ನೋಡಿದ್ಲು. ಅವಳ ನೋಟಕ್ಕೆ ಆ ರೌಡಿಯೇ ಹೆದರಿದ್ದ. ಏನೂ ಮಾಡಿಲ್ಲ ಕಣೆ, ಆ ಥರ ಲುಕ್ ಕೊಡಬೇಡ, ಜಸ್ಟ್ ಮೂಲೆಗೆ ಎಸೆದಿದ್ದ ಅಷ್ಟೆ ಎಂದು 32 ಹಲ್ಲು ಬಿಟ್ಟು ಹೇಳಿದಾಗ ತುಟಿ ಕೊಂಕಿಸಿ ಮುಂದೆ ನಡೆದ್ಲು. ಅಲ್ವೇ, ಇಷ್ಟೊಂದು ಸೀರಿಯಸ್ ಆಗುವಂಥದ್ದು ಏನಾಯಿತು ಅಂತ. ನನಗೆ ಕೋಪ ಬಂದಿತ್ತು, ಅದಕ್ಕೆ ಚೂರು ಜೋರು ಮಾಡಿದೆ ಅಷ್ಟೆ. ಅದಕ್ಕೆ ಈ ಥರ ತಿರುಗಿ ಸಹ ನೋಡದಂತೆ ಹೋಗೋದೇನು ಎಂದು ಹುಡುಗ ತುಟಿ ಉಬ್ಬಿಸಿ ತಿರುಗಿ ನೋಡಿ ಅವನಿಗೆ ಹುಬ್ಬೇರಿಸಿ ಲುಕ್ ಕೊಟ್ಟಾಗ ಹಿಂದೆಲೆ ತೆಗೆದುಕೊಂಡ ಹುಡುಗ, ಚೂರಲ್ಲ ಒಂಚೂರು ಜಾಸ್ತಿಯೇ ರೇಗಿದೆ. ಆದರೆ ನೀನು ಕೋಪ ತರಿಸೋದನ್ನೇ ತಾನೇ ಹೇಳಿದ್ದು ಎಂದು ಅವಳ ಹಿಂದೆ ಬಂದ. ಇಬ್ಬರು ಗರ್ಭಗುಡಿ ತಲುಪಿದ್ದೆ ಅವನಿಗೆ ತಿಳಿಲಿಲ್ಲ. ಅರ್ಧ ಎಂದು ಅವ ಕರೆಯುವಾಗ ಅವನ ನೋಡಿ ತುಟಿ ಮೇಲೆ ಬೆರಳು ಹೊತ್ತಿ ಚುಪ್ ಮಾಡಿದಾಗಲೇ ಅವನಿಗೆ ತಿಳಿದಿದ್ದು ಅವನೀಗ ದೇವರ ಮುಂದೆ ಇದ್ದಾನೆ ಎಂದು. ಇದೇ ಮೊದಲೇನೋ ಅವನು ದೇವರ ಮುಂದೆ ನಿಂತಿರುವುದು. ದೇವ, ಯಾವತ್ತೂ ನನಗೆ ಆಸ್ತಿ ಅಂತಸ್ತು ಕೊಡುವಂತ ನಾನು ಕೇಳಿಲ್ಲ. ಕೇಳಿದ್ದು ಒಂದೇ, ನೆಮ್ಮದಿ, ಪರಿಶುದ್ಧ ಪ್ರೀತಿ. ಅದನ್ನು ಯಾವಾಗ ಕೊಡ್ತೀಯ ದೇವ ಎಂದು ಕೇಳಿದಾಗ ಅವಳ ಪ್ರಶ್ನೆಗೆ ಉತ್ತರ ಎಂಬಂತೆ, ಇಲ್ಲೇ ಇದ್ದೀನಲ್ಲ, ಇನ್ಮೇಲೆ ಕೊಡ್ತೀನಿ ಎಂದು ಹೇಳಿದ್ದ ಜಗನ್. ಅಚ್ಚರಿಯಿಂದ ಅವನ ನೋಡಲು ಪೂಜಾರಿಗೆ ಆವಾಜ್ ಹಾಕುತ್ತಿದ್ದ ರೌಡಿ. ಹೇಳಿದೆ ಅಲ್ವಾ, ಇನ್ಮೇಲೆ ನಾನೇ ಕೊಡ್ತೀನಿ ಎಂದು ಹೇಳಿದಾಗ ನಕ್ಕು ಅವನ ಕೈಗೆ ಹೂ ನೀಡಿದ ಪೂಜಾರಿಗಳು, ನೀನು ಇವತ್ತು ಇಲ್ಲಿಯವರೆಗೂ ಬಂದದ್ದು ಖುಷಿ ಆಯಿತು, ತಗೊಳಪ್ಪ ಎಂದು ಹೇಳಿದ್ದೆ. ಅವರನ್ನೇ ಕೆಕ್ಕರಿಸಿ ನೋಡಿ, ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಲ್ವಾ ಎಂದು ಅಕ್ಕಪಕ್ಕ ನೋಡಿ ಸಮೃದ್ಧಿ ತಲೆಗೆ ಹೂ ಮುಡಿಸಿಯೇ ಬಿಟ್ಟಿದ್ದ ಜಗನ್. ಸಮ್ಮು ಅಂತೂ ಅಚ್ಚರಿಯಿಂದ ಕಣ್ಣರಳಿಸಿ ನೋಡ್ತಿದ್ರೆ,
ನಾನು ಹೇಳಿದ್ದೆ ಅಲ್ವಾ, ಹೂವಿಲ್ಲ ಅಂದರೆ ತಲೆ ಖಾಲಿ ಕಾಣುತ್ತೆ ಅಂತ ಎಂದು ಸಹಜವಾಗಿ ಹೇಳಿದ ರೌಡಿ ಆ ಹುಡುಗಿ ಮನಸ್ಸಲ್ಲಿ ಆಲೆಯನ್ನೇ ಎಬ್ಬಿಸಿದ್ದ. ಈ ಕುಂಕುಮ ಒಂದು ಎಂದು ಪೂಜಾರಿಗಳು ಸಹ ಹೇಳಿದಾಗ ಬೆರಳಲ್ಲಿ ತೆಗೆದುಕೊಂಡು ಅವಳ ಹಣೆಗೆ ಹಚ್ಚಿದ ಜಗ್ಗು. ನನ್ನ ಪಾಲಿನ ಒಳ್ಳೆಯದು ನಿನಗೆ ಆಗಲಿ, ನೀ ಚೆನ್ನಾಗಿರು, ಈ ಅಣುಮುಂಜಿ ಗೆಟಪ್ ನೋಡೋಕ್ಕಾಗಲ್ಲ ಎಂದು ಹೇಳಿದ್ದೆ ದೇವರ ಬಲಗಡೆ ಹೂಬಿದ್ರೆ ದೇವಸ್ಥಾನದ ಗಂಟೆಗಳು ಸದ್ದು ಮಾಡಿದ್ವು. ಹೆಣ್ಣು ನೋಡುವ ದಿನವೇ ಅವನ ಅರಿವಿಗೂ ಬಾರದೆ ಅವ ಹೆಣ್ಣನ್ನ ತನ್ನ ಸ್ವಂತ ಮಾಡಿಕೊಂಡು ಬಿಟ್ಟ ದೇವರ ಮುಂದೆಯೇ. ತಗೊಳಪ್ಪ ಪ್ರಸಾದ, 3 ಸಾರಿ ಇಬ್ರು ಪ್ರದಕ್ಷಿಣೆ ಹಾಕಿಬಿಡಿ ಎಂದು ಹೇಳಿದ ಪೂಜಾರಿ ಮುಖದಲ್ಲಿ ನಗು. ಅದು ಬೇರೆ ಕೇಡು, ನಿಮ್ಮ ದೇವರು ನಮ್ಮ ಸುತ್ತ ಇರಬೇಕು ಎಂದು ಹೇಳಿ ಮುಂದೆ ಹೊರಟ ಜಗನ್. ಆದರೆ ಅವ ಜೇಬಿಗೆ ಕೈ ಹಾಕುವಾಗ ಅವನ ಪ್ಯಾಂಟ್ ಜೇಬಿಗೆ ಅವಳ ದುಪ್ಪಟ್ಟ ಸೇರಿತ್ತು. ಹೇ ಜಗನ್ ಎಂದು ಅವಳು ಕರೆಯುತ್ತಿದ್ರು. ಅವ ಮುಂದೆ ನಡೆದಾಗ ದೇವರ ಕಡೆ ನೋಡುತ್ತಾ ಕೆನ್ನೆಗೆ ಕೈಯಲ್ಲಿ ಹೊಡೆದುಕೊಂಡು ಅವನ ಹಿಂದೆ ಹೆಜ್ಜೆ ಹಾಕಿದ್ಲು ಸಮೃದ್ಧಿ. ದೇವರ ಮುಂದಿನಿಂದ ಬಾಗಿಲವರೆಗೂ ಸರಿಯಾಗಿ 7 ಹೆಜ್ಜೆ ತುಳಿತಿದ್ರು ಇಬ್ರು. ಅವರು ಆಚೆ ಹೋಗಿದ್ದೆ ದೇವರ ಮುಂದೆ ಇದ್ದ ದೀಪ ಜೋರಾಗಿ ಬೆಳಗಿತ್ತು. ಏ ಹೊರಟ ನೀಲೋ ಎಂದು ಅವಳು ಹೇಳಿದ ಮೇಲೆಯೇ ನಿಂತಿದ್ದು ಅವ. ತಕ್ಷಣ ಅವಳ ದುಪ್ಪಟ್ಟ ಹಿಡಿದು ಎಳೆದುಕೊಂಡು, ಮೈ ಮೇಲೆ ಅರಿವೇ ಇರೋದಿಲ್ಲ ನೋಡು ನಿನಗೆ ಎಂದು ಬೈದು ಮುಂದೆ ನಡೆದವಳ ನೋಡುತ್ತಾ ಅಲ್ಲೇ ಪಕ್ಕದಲ್ಲಿ ಒಳಗೆ ಬರುತ್ತಿದ್ದವರ ಬುಟ್ಟಿಗಿಂದ ತೆಂಗಿನಕಾಯಿ ತೆಗೆದುಕೊಂಡು, ನಿಮ್ಮ ಕಾಯಿ ಇವತ್ತು ನನಗೆ ಸೇರಿದೆ ಅಂದರೆ ನಿಮ್ಮ ವರ ಫಲಿಸುತ್ತೆ ಹೋಗಿ ಎಂದು ಹೇಳಿ ಅವಳ ಹಿಂದೆ ಬಂದ. ಅವ ಮಾಡಿದ ಕೆಲಸ ನಿನ್ನದು. ತಲೆಯಲ್ಲಿ ಇದ್ದ ಹೂ ಮುಟ್ಟಿಕೊಳ್ಳುತ್ತಾ ಕುಳಿತಳು ಅಲ್ಲಿದ್ದ ಕಟ್ಟಿಗೆ ಮೇಲೆ. ಓ, ಅಮ್ಮವರು ಇಲ್ಲಿ ಕುಳಿತಿದ್ದಾರೆ ಎಂದು ಅವಳ ಪಕ್ಕ ಬಂದು ಕುಳಿತ. ಜಗನ್, ನಿನ್ಗೊಂದು ಮಾತು ಕೇಳಲಾ ಎಂದು ಮೆಲ್ಲಗೆ ಕೇಳಿದ್ಲು ಸಮೃದ್ಧಿ. ಅವ ಬಂದು ಕುಳಿತಾಗ ಅವಳ ನೋಡದೆ, ಕೇಳೇ ಅರ್ಧ, ಅದಕ್ಕೇನೋ, ಈ ನಗು ಇದೆಯಲ್ಲ ಇದು ನಿನ್ನ ಮುಖಕ್ಕೆ ಒಪ್ಪುತ್ತೆ ನೋಡು ಎಂದು ಹೇಳಿದಾಗ ಜಗ್ಗು ಕಾಯಿ ನೆಲಕ್ಕೆ ಕೊಟ್ಟುತ್ತಾ ಅವನ ರೀತಿಗೆ ಅವನನ್ನೇ ನೋಡುತ್ತಾ ಮೊಗದಲ್ಲಿ ಇದ್ದ ಭಯ ಅದು ಮಿಟ್ಟು, ಅದು ಅದು ನಿನಗೆ ಈ ಜಾತಕ, ದೋಷ, ಅದೃಷ್ಟ, ನತದೃಷ್ಟ, ಹಣೆಬರಹ ಇದರ ಬಗ್ಗೆ ಏನನ್ನಿಸುತ್ತೆ ಎಂದು ಕೇಳಿದ್ಲು ಉಸಿರು ಬಿಗಿ ಹಿಡಿದು. ಏನನ್ನಿಸ್ಬೇಕು, ಅದೆಲ್ಲ ನಾವು ಮಾಡಿಕೊಂಡಿರೋದು ಕಣೆ. ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಜಾತಕ ಅದು ಇದು ಏನು ಅಂತ ನಂಬಲಿ. ಹೇಳಬೇಕು ಅಂದರೆ ನನ್ನ ಜಾತಕದಲ್ಲಿ ರಾಜಕುಮಾರನ ಯೋಗ ಇದೆ ಎಂದು ನಕ್ಕವನ ನೋಡಿ ಅವನ ಮಾತು ಕೇಳಿ ಎಷ್ಟೋ ಸಮಾಧಾನ. ಆದರೂ ಮನದ ಮೂಲಿಕೆಯಲ್ಲಿ ಇದ್ದ ಅನುಮಾನ ಅವನ ಮುಂದೆ ಇಡುತ್ತಾ, ಮತ್ತೆ ನನಗೆ ಯಾಕೆ ಲತ್ತೆ ಅಂತ ಕರಿತಾ ಇದ್ದ ಅವಾಗ ಎಂದು ಬಾಯಿ ತೆಗೆದವಳ ಬಾಯಿಗೆ ಕಾಯಿ ಪೀಸ್ ತುರುಕಿ, ನಿನ್ನ ಕಾಡಿಸೋಕೆ ಅಷ್ಟೆ ಎಂದು ಖುಷಿಯಾಗಿತ್ತು ಅವಳಿಗೆ. ಇಷ್ಟೊತ್ತು ಇದ್ದ ಬೇಸರ ದುಗುಡ ಒಮ್ಮೆಲೆ ನಂದಿ ಹೋಗಿತ್ತು. ಉಸಿರು ಬಿಟ್ಟು ಅವನ ಕೈ ಹಿಡಿದು, ನಾನು ಯಾಕೆ ಅತ್ತೆ ಗೊತ್ತಾ ಎಂದಳು ಅವನ ಹುಬ್ಬೇರಿಸಿ ನೋಡಿ. ಅವಳು ಕೈ ಹಿಡಿದಿದ್ದೆ ಏನೋ ಒಂದು ರೀತಿ ಅನಿಸಿದ್ರು. ಹಾಂ, ಆವಾಗಿಂದ ಕೇಳ್ತಾ ಇದ್ರು ಬಾಯಿ ಮುಚ್ಕೊಂಡಿರೋದು ನೀನು, ಇವಾಗ ನಾನು ಕೇಳಿದ್ರೆ ನನಗೆ ಗೊತ್ತಾಗಬೇಕು ಎಂದು ಹೇಳಿದವನ ನೋಡಿ, ನೀನು ಹೇಳಿದಂತೆ ನಾನು ನೋಡೋಕೆ ರಾಜ್ಕುಮಾರ ಆಗಲಿ ಕೆಲಸದವನಾಗಲಿ ಬಂದಿರಲಿಲ್ಲ, ಬಂದಿದ್ದು ಅಂಕಲ್ ಎಂದು ಹೇಳಿದಾಗ ತಲೆ ಎತ್ತಿ ಅವಳ ನೋಡಿದ. ಆಗ ಇದ್ದ ನೋವು ಬೇಸರ ಇರಲಿಲ್ಲ ಆ ಮುಖದಲ್ಲಿ. ಏನು ಹೇಳ್ತಿದೀಯ ಅರ್ಧ, ಅಂಕಲ್ ಅಂದರೆ ಯಾರು ಕರೆದಿದ್ದು ಹುಡುಗನನ್ನ ಎಂದು ಹಲ್ಲು ಕಚ್ಚಿ ಹೇಳಿದವನ ಕೈ ಗಟ್ಟಿಯಾಗಿ ಹಿಡಿದು, ಮದುವೆ ಕ್ಯಾನ್ಸಲ್ ಆಯಿತು. ನನ್ನ ಜಾತಕ ದೋಷದಿಂದ ಅವನ ಗಾರ್ಮೆಂಟ್ಸಲ್ಲಿ ಏನೋ ನಷ್ಟ ಆಯಿತು ಅಂತೆ. ಅದಕ್ಕೆ ಮುಖಕ್ಕೆ ಹೊಡೆದಂತೆ ನಿನ್ನ ಯಾವ ಭಿಕ್ಷುಕ ಸಹ ಮದುವೆ ಆಗೋದಿಲ್ಲ ಅಂತ ಹೇಳಿ ಹೋಗೇ ಬಿಟ್ಟ ಎಂದು ಹೇಳಿದಾಗ ತಲೆ ಆಡಿಸಿ, ಸರಿ ಇದ್ದಾನೆ, ಅವನಿಗೆ ಹೆಣ್ಣು ಸಿಗೋದೇ ಕಷ್ಟ, ಅದರಲ್ಲಿ ನಿನ್ನಂತ ಎಂದು ಏನೂ ಹೇಳಲು ಬಂದವ ಮಾತು ನಿಲ್ಲಿಸಿ, ಹೋಗೋಣ, ನನಗ್ಯಾಕೆ ನಿನ್ನ ಹೊಸಾಬ್ರಿ ಎಂದು ಇಳಿಯಲು ಹೋದವನ ಕೈ ಹಿಡಿದು, ಇರು, ನಿನ್ನ ಜೊತೆ ಮಾತಾಡಬೇಕು, ಕಾಳಿಸೋದಕ್ಕೆ ನಾನೇ ನಿನ್ನ ಅತ್ತೆ ಮಗಳ ಎಂದು ಮೂತಿ ತಿರುವಿ ಅವನ ಪಕ್ಕ ನಿಂತು, ನಿನ್ನೆ ನನ್ನ ನೋಡೋದಕ್ಕೆ ಗಂಡು ಬರ್ತಾನೆ ಅಂತ ಹೇಳಿದ್ದಕ್ಕೆ ಯಾಕೆ ಎಷ್ಟೊಂದು ಕೂಗಿದೆ, ರೇಗಿದೆ, ಇವತ್ತು ಯಾಕೆ ಎಷ್ಟೊಂದು ಕೋಪ ಮಾಡಿಕೊಂಡೆ, ನನ್ನ ಕಣ್ಣೀರು ನೋಡಿ ಯಾಕೆ ಬೇಸರ ಪಟ್ಟೆ ಎಂದು ಸಾಲು ಸಾಲು ಪ್ರಶ್ನೆ ಮಾಡಿದವಳ ನೋಡಿ ಅವಳಿಂದ ಕೈ ಬಿಡಿಸಿಕೊಂಡು, ತೆಗೆದು ಬಿಟ್ಟರೆ ಎಲ್ಲ ಹಲ್ಲು ಉದುರು ಹೋಗ್ಬೇಕು, ಸುಮ್ಮನೆ ನಡಿ, ಅಲ್ಲಿ ಹೂ ಕೊಟ್ಟೋದು ಬಿದ್ದಿದೆ ಬಂದ್ಲು ಇಷ್ಟುದ್ದ ಪ್ರಶ್ನೆ ಕೇಳ್ಕೊಂಡು ಎಂದು ಅವ ಮುಂದೆ ಮುಂದೆ ತೋಳು ಏರಿಸುತ್ತಾ ನಡೆದ್ರೆ, ನಾವು ಎಕ್ಸಾಮಲ್ಲೇ ಉತ್ತರ ಕೊಟ್ಟಿಲ್ಲ, ಇವಳಿಗೆ ಕೊಟ್ಬಿಡ್ತೀನಾ ಎಂದು ಹೋಗುತ್ತಿದ್ದ ರೌಡಿಯ ನೋಡಿ ಹುಡುಗಿ ನಗುತ್ತಾ ಅವನ ಹಿಂಬಾಲಿಸಿದ್ಲು. ಹೊರಟ, ನೋಡೋಕೆ ಮಾತ್ರ ಉರಿ ಉರಿ ಅಂತಾನೆ, ಮನಸ್ಸು ಪರಿಶುದ್ಧ ಎಂದು ಹೇಳಿಕೊಂಡು ಅವನ ಹಿಂದೆ ನಡೆಯುವಾಗ ಅಲ್ಲಿ ಯಾರದೋ ಫೋನ್ ಆಡೊಂದು ಗುನುಗಿತ್ತು. ಏತಕ್ಕೆ ನಿನ್ನನೆ ಬಯಸಿದೆ ಹೃದಯ, ನಿನ್ನಲ್ಲಿ ಏನಿದೆ ಓ ಮಹಾರಾಯ, ಮಾಮೂಲಿ ಅಲ್ಲ ನೀನು ಮನದುಂಬಿ ಹೇಳುವೆನು, ನೀ ಕೋಟಿಯಲ್ಲಿ ಒಬ್ಬನೇ ಎಂದು ಹಾಡೊಂದು ಹೇಳಿದಾಗ ನಕ್ಕು ತಲೆಗೊಂದು ಮುಟುಕಿಕೊಂಡು ನಡೆದವಳ ಮನ ಹೂವಾಗಿತ್ತು. ಹೇ ರೌಡಿ ನಿತ್ಕೊಳ್ಳೋ ಹೇಯ್ ಎಂದು ಖುಷಿಯಿಂದ ಕೂಗುತ್ತಾ ಒಂದೊಂದೇ ಮೆಟ್ಟಿಲು ಹಾರುತ್ತಾ ಇಳಿಯುತ್ತಿದ್ಲು. ಹೊಯ್ ಹೋಗೆ ಅರ್ಧ, ನೀನು ನಿನ್ನ ತಲೆ ಇಲ್ಲದ ಪ್ರಶ್ನೆಗಳು ಎಂದು ಅವಳ ನೋಡದೆ ಅವು 2 ಮೆಟ್ಟಿಲು ಇಳಿಯುತ್ತಿದ್ದ. ಹೊರಟ, ಹೋಗುವಾಗ ನನ್ನ ಹಿಂದೆ ಬರ್ತಿದ್ದ, ಈಗ ನೋಡು ಎಂದು ಹೇಳುತ್ತಾ ಅವನ ಹಿಂದೆ ಓಡುತ್ತಿದ್ಲು. ಇನ್ನೇನು ಕೆಳಗಿನ ಮೆಟ್ಟಿಲು ಇಳಿಯಬೇಕು, ಯಾರೋ
ಅವಳ ಎದುರು ಬಂದು ನಿಂತರು. ಅವರ ನೋಡಿದ್ದೇ ಜೋರಾಗಿ ಬರುತ್ತಿದ್ದ ಅವಳ ಕಾಲುಗಳು ನಿಧಾನ ಆದವು. ಬರಬೇಕು ಬರಬೇಕು ಸಮೃದ್ಧಿ ಅವರು ಎಂದು ವ್ಯಂಗ್ಯ ನಗು ನಕ್ಕಳು ಆಕೆ. ನಿನ್ನ ನೋಡೋದಕ್ಕೆ ಬಂದಿಲ್ಲ ಎಂದು ಹೇಳಿದ್ಲು ಸಮೃದ್ಧಿ. ಹಹ, ಏನ್ ನಾಟಕ ಮನೆಯಲ್ಲಿ ಗರಿತೆ ಥರ ತಲೆ ತಗ್ಗಿಸಿಕೊಂಡು ಓಡಾಡುವ ನೀನು ಇವತ್ತು ಯಾರದೋ ಜೊತೆ ಎಷ್ಟು ಚೆನ್ನಾಗಿ ರೌಂಡ್ ಹೊಡಿತಾ ಇದೀಯಾ ಎಂದು ವ್ಯಂಗ್ಯವಾಗಿ ಕೇಳಿದ್ಲು ಅವಳು. ನಾನು ನಿನ್ನ ತಂಟೆಗೆ ಬಂದಿಲ್ಲ ಸಹನಾ, ಸುಮ್ಮನೆ ಹೋದ್ರೆ ಸರಿ ಎಂದು ಸಮ್ಮು ಅಲ್ಲಿಂದ ಹೋಗಲು ನೋಡಿದಾಗ ಅವಳ ಕೈ ಹಿಡಿದು, ನಾನು ನಿಮ್ಮ ಅಣ್ಣ ಇಷ್ಟೇ ಚೆನ್ನಾಗಿ ಊರು ಸುತ್ತುತ್ತಾ ಇದ್ವಿ. ನಾನು ಯಾರದೋ ಬೈಕಲ್ಲಿ ಕುಳಿತಿದ್ದಕ್ಕೆ ಅಷ್ಟೊಂದು ಮಾತನಾಡಿದ ನೀನು ಇವತ್ತು ಮಾಡ್ತಿರೋದೇನು ಎಂದು ಅವಳು ಕೇಳಿದಾಗ, ನಿಂತರ ಪ್ರೀತಿ ಒಬ್ಬನಿಗೆ ದೇಹ ಒಬ್ಬನಿಗೆ ಕೊಡೋದಿಲ್ಲ ಈ ಸಮೃದ್ಧಿ ಎಂದು ಸಮೃದ್ಧಿ ಹೇಳಿದಾಗ, ಏಯ್ ಎಂದು ಅವಳ ಕೆನ್ನೆಗೆ ಹೊಡೆಯಲು ಬಂದಾಗ ಅವಳ ಕೈ ಹಿಡಿದ ಜಗನ್. ಇನ್ನೇನು ಕೈ ಕೆನ್ನೆ ಸೋಕಿತು ಎಂದುಕೊಂಡ ಸಮೃದ್ಧಿ ಕಣ್ಣು ಮುಚ್ಚಿದ್ದಳು. ಕೈ ಕೆನ್ನೆ ಮುಟ್ಟದೆ ಇದ್ದಾಗ ಕಣ್ಣು ಬಿಟ್ಲು. ಹೇಯ್, ಯಾವಳೆ ನೀನು? ಅವಳ ಮೇಲೆ ಯಾಕೆ ಕೈ ಮಾಡ್ತಿದ್ಯಾ ಎಂದು ಅವಳ ಕೈ ಹಿಡಿದು ತಿರುಚಿದ ಜಗನ್. ಎಷ್ಟೇ ಧೈರ್ಯ ನಿನಗೆ ಎಂದ ಕೋಪದಿಂದ. ಅವನ ಕೋಪಕ್ಕೆ ಸಮೃದ್ಧಿ ಸಹನಾ ಇಬ್ಬರೂ ಹೆದರಿಬಿಟ್ಲು. ಹೇಯ್, ನೀನು ಯಾವನೋ ರೌಡಿ, ಬಾಯಿ ಮುಚ್ಕೊಂಡು ಹೋಗೋ, ನಂದು ಅವಳದ್ದು ವಿಷಯ ಇದು ಎಂದು ಸಹನಾ ಜೋರಾಗಿ ಹೇಳಿದಾಗ, ಅವಳಿಗೆ ಸಂಬಂಧಪಟ್ಟಿದ್ದು ಅಂದರೆ ನನಗೂ ಸಂಬಂಧಪಟ್ಟಿದ್ದು, ನೀನು ಯಾವಳೆ ಅವಳ ಮೇಲೆ ಕೈ ಮಾಡೋದಕ್ಕೆ ಎಂದು ಕೋಪದಿಂದ ಕೇಳಿದಾಗ, ಅವನ ಕೈ ಹಿಡಿದು, ಜಗನ್ ಪ್ಲೀಸ್ ಸುಮ್ಮನೆ ಇರು, ಬೇಡ ಎಂದು ಸಮೃದ್ಧಿಯೇ ಹೇಳಿದ ಮೇಲೆ ಅವಳ ಮುಖ ನೋಡಿ, ಮತ್ತೆ ನಿನಗೆ ಹೊಡೆಯೋಕೆ ಬರ್ತಾಳೆ, ಮಾತೇನು ಅವಳದ್ದು, ಬಿಡು, ನಾನೊಂದು ಸಾರಿ ಹೊಡೆದ್ರೆ ಸರಿಯಾಗುತ್ತೆ ಎಂದು ಮತ್ತೆ ಕೈ ಬಿಡಿಸಿಕೊಂಡು ಹೊಡೆಯಲು ನೋಡಿದ. ಜಗ್ಗು, ಬೇಡ, ಅವಳು ಮಾತಾಡಿದ್ದು ಅವಳಿಗೆ, ಸುಮ್ಮನೆ ನಡಿ, ಟೈಮ್ ಆಗುತ್ತೆ ಎಂದು ಹೇಳಿದಾಗ ಕೈ ಬಿಟ್ಟು, ನಡಿ ಮತ್ತೆ, ಇನ್ನೊಂದು ಸಾರಿ ನನ್ನ ಕಣ್ಣಿಗೆ ಕಾಣಲಿ ಸೋಡಾ ಆಗಿದೆ ಅವಳಿಗೆ ಎಂದು ಕೈ ಕೊಡಬೇಕಂಡು ನಡೆದ ಅವ. ನೋಡು, ಈ ಬಾರಿ ನಾನು ತಡೆದಿದ್ದೀನಿ, ಇನ್ನೊಮ್ಮೆ ಅವನ ಕಣ್ಣಿಗೆ ಕಾಣಿಸಿದ್ರೆ ಮಾತ್ರ ನಿನ್ನ ಉಳಿಸೋದಿಲ್ಲ ಅವನು ಎಂದು ಹೇಳಿ ಅಲ್ಲಿಂದ ಹೊರಟ ಸಮೃದ್ಧಿ ಹಿಂದೆ ಬಂದು, ಪ್ರೀತಿ ಮಾಡೋದು ಅಂದರೆ ದೈಹಿಕವಾಗಿ ಬಳಸಿಕೊಂಡು ಹಣಕ್ಕೆ ಅವರ ಜೊತೆ ಇರೋದು ಅಲ್ಲ, ಪ್ರೀತಿಗೆ ಕಣ್ಣಿಲ್ಲ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಎಂದು ಅವಳ ಮುಂದೆ ಚಿಟಿಕೆ ಹೊಡೆದು, ಪ್ರೀತಿ ಯಾರನ್ನು ಕೇಳದೆ ಬರುತ್ತೆ, ಮುಖ, ಪ್ರೊಫೆಷನ್, ಹಣ, ಸೌಂದರ್ಯ, ಫಿಸಿಕ್ ಯಾವುದೂ ನೋಡೋದಿಲ್ಲ, ಅವನು ಡಾಕ್ಟರ್ ಆದರೂ ಟೀಚರ್ ಆದರೂ ಅಷ್ಟೆ ಎಂದು ನಕ್ಕು ಅಲ್ಲಿಂದ ನಡೆದಳು. ಇಷ್ಟು ಮಾತಾಡಿ ಹೋದ ಅಲ್ಲ ಸಮೃದ್ಧಿ, ನೀನು ಬಿಡೋದಿಲ್ಲ ಕಣೆ ನಿನ್ನ ಎಂದುಕೊಂಡು ಕೈ ನೋಡಿಕೊಂಡ್ಲು. ಅವ ಹಿಡಿದಿದ್ದ ಜಾಗ ಕೆಂಪಾಗಿ ನೋಯುತ್ತಿತ್ತು. ರಾಕ್ಷಸ ಎಂದು ಸಹನಾ ಅಲ್ಲಿ ನಡೆದರೆ, ರೌಡಿಯಾದರೂ ಸರಿ, ಪ್ರೀತಿ ಏನನ್ನೂ ಕೇಳುವುದಿಲ್ಲ ಎಂದುಕೊಂಡು ನಡೆದಳು ಸಮೃದ್ಧಿ. ಏ ರೌಡಿ, ಸುಮ್ಮನೆ ಇರೋದಕ್ಕಾಗೋದಿಲ್ಲ ನಿನಗೆ, ಅವಳೇನು ಅಂದ್ಕೊಂಡ್ಲೋ ಏನೋ ಎಂದು ಹೇಳುವಾಗ ಅವಳನ್ನೇ ಕೆಕ್ಕರಿಸಿ ನೋಡಿ, ಅವಳೇನಾದರೂ ಅಂದುಕೊಳ್ಳಿ, ನೀನ್ಯಾಕೆ ಅವಳ ಮುಂದೆ ಮಿಯಾವ್ ಅಂತ ಇದ್ದದ್ದು, ತಿರುಗಿಸಿ ಹೊಡೆಯೋಕೆ ಕೈ ಇಲ್ವಾ ಎಂದ ದುಮ್ಮುಗುಡುತ್ತಾ. ಕೈ ಇದೆ ಅಂತ ಎಲ್ಲರಿಗೂ ಹೊಡೆಯೋಕ್ಕಾಗುತ್ತಾ ರೌಡಿ, ನಾನೇನು ನನ್ನ ಥರ ರೌಡಿ ಜಗನ್ನಲ್ಲ ಎಂದು ನಗುತ್ತಾ ಅವನ ಪಕ್ಕ ಬಂದ್ಲು. ಹೌದು ಮತ್ತೆ, ನನಗೆ ಹೊಡೆಯೋಕೆ ಬಿಡಲಿಲ್ಲ ಯಾಕೆ, ನಾನೇ 2 ಬಾರಿಸ್ತಿದ್ದೆ ಎಂದು ಹೇಳಿದಾಗ ನಕ್ಕೋ, ಆಯ್ತು ಬಿಡು, ಅವಳು ಒಂದು ಕಾಲದಲ್ಲಿ ನನ್ನ ಬೆಸ್ಟ್ ಫ್ರೆಂಡ್, ಆಮೇಲೆ ಅಣ್ಣನ ಪ್ರೀತಿ, ಈಗ ನನ್ನ ದುಶ್ಮನ್ ಎಂದಿದ್ದೆ. ಅವಳನ್ನೇ ದಿಟ್ಟಿಸಿ ನೋಡಿ, ದುಶ್ಮನ್ ಅಂದರೆ ಈ ರೀತಿ ಕರುಣೆ ಯಾಕೆ ಆ ಸೋಡಾ ಮೇಲೆ ಎಂದು ಕಣ್ಣು ಕಿರಿದಾಗಿಸಿ ಕೇಳಿದ. ಅವಳು ಕೆಸರಿದ್ದಂಗೆ, ಸುಮ್ಮನೆ ತೊಂದರೆ ಯಾಕೆ ಬಿಡು ಅಂತ ಬಿಟ್ಟಿದ್ದು ಎಂದು ಅವನ ಪಕ್ಕ ಕುಳಿತು, ಹೌದು, ಯಾರೋ ನನಗೆ ಹೊಡೆಯೋಕೆ ಬಂದರು ಅಂದ ತಕ್ಷಣ ನಿನ್ಗೆ ಯಾಕೆ ಕೋಪ ಬಂತು, ಅಷ್ಟು ದೂರ ಇದ್ದವ ಅದೆಂಗೆ ಅಷ್ಟು ಬೇಗ ಓಡಿ ಬಂದೆ ಎಂದು ಕೇಳಿದಾಗ ಅವಳ ನೋಡದೆ, ಲೇ ಗೋಪಿಯೇ, ಬಾರೋ ಇಲ್ಲಿ ಒಂದು ಅರ್ಧ ಬೆಂದ ಆಮ್ಲೆಟ್ ಮೂಟೆ ಇದೆ ಎತ್ತಾಕೊಡೋಣ ಎಂದು ಹಿಂದಲೇ ಸವರಿಕೊಂಡು ಓಡಿದ ಜಗನ್. ಸಮೃದ್ಧಿ ಮುಖದಲ್ಲಿ ನಗು. ರೌಡಿ, ಹೊರಟ, ರಾಕ್ಷಸ, ಕರಡಿ ಎಂದು ನಕ್ಕು ಕೈ ತಾನು ಮುಡಿದ ಹೂ ಮೇಲೆ ಆಡಿಸಿ, ಆದರೂ ಕಾಳಜಿ ಇರುವ ರೌಡಿ ಎಂದು ನಕ್ಕು ಹೂ ಕಟ್ಟಲು ನಡೆದಳು ಸಮೃದ್ಧಿ. ಅವಳ ನಡಿಯ ಮರೆಯಲ್ಲಿ ನಿಂತು ನೋಡಿದವನ ಮುಖದಲ್ಲಿ ಮಂದಹಾಸ. ಮತ್ತೆ ಸಿಗುವ. ಕಥೆ ಇಷ್ಟ ಆಗ್ತಿದೆ ಅಲ್ವಾ? ನೀವು ಕಮೆಂಟ್ ಮಾಡದೇ ಇದ್ದರೆ ನನಗೆ ಹೇಗೆ ಇಷ್ಟ ಗೊತ್ತಾಗುತ್ತೆ? ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ. ಮೊದಲೆಲ್ಲ 2K ಆಗ್ತಿತ್ತು, ಈಗ ಕೇವಲ 1K ವ್ಯೂಸ್ ಆಗ್ತಿದೆ. ಪ್ಲೀಸ್ ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ನೀಡುವ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಎಂದಿನಂತೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಕಮೆಂಟ್ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತೆ. ನನ್ನ ನಿರೀಕ್ಷೆಗೆ ಮೋಸ ಮಾಡಬೇಡಿ ಆಯಿತಾ?